ಆದ್ಮೇಲೆ ಕಲ್ಲೂರಾಟ ಆಗಿದೆ, ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಹೋರಾಟ ಆಗಿದೆ. ಆಗಲೇ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲೆಲ್ಲ ಫುಲ್ ಮಾಹಿತಿ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ಮಾತಾಡೋದು ಬಿಜೆಪಿ ಅವರೆಲ್ಲ ಇವತ್ತು ಹೋಗಿದ್ದಾರೆ ಸರ್. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಕರ್ಕೊಂಡೋಗಿ ಒಂಚೂರು ಆ ಕಡೆ ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಎಲ್ಲೂ ಉಳಿದಿರೋದೇ ಕಾಂಗ್ರೆಸ್. ಇವತ್ತು ಬೆಂಗಳೂರು ಸಿಟಿ MLAಗಳು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಬಂದಿರಾಗಿ ಅಂತ ಹೇಳಿದ್ದೆ ಅವ್ರಿಗೆ. ನಾನು ಇದಕ್ಕೆ ಕೊಯಮತ್ತೂರು ಹೋಗ್ತಾ ಇದ್ದೆ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇರುವುದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾಡ್ತೀನಿ. ಸ್ಪೆಷಲ್ ಪ್ಯಾಕೇಜ್ಗೆ ಏನಾದರೂ ಮನವಿ ಮಾಡ್ತಾರೆ ನೋಡೋಣ, ಮಾತಾಡೋಣ. ಸರ್, ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು, ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರಿ ಇದೆ. ಪೊಲಿಟಿಕಲಿ ಕೆಲವು ಕಡೆ ಸೋತಿರೋ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು. ಸರ್, ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಮಕ್ಕಳನ್ನ ನಾವು ಹೀಗೆ ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಸುಮಾರು 15 ಜನ, 24 ಜನ ನಾವು ಮಕ್ಕಳನ್ನ ರಾಜಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನು ಅವರೆಲ್ಲ ಬಂದಿದ್ದಾರೆ. ಅವರಿಗೆ ಶುಭನ ಹಾರೈಸಿದ್ದೀವಿ. ನಾನೇ ಅವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಕಳಿಸಿದ್ದೆ. ಅವ್ರನ್ನ ಟ್ರೈನಿಂಗ್ ಕೂಡ ಎಲ್ಲ ಹೋಗ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ದೃಷ್ಟಿಯಿಂದ ನಮ್ಮಲ್ಲಿ ಜವಾಬ್ದಾರಿ ಹಂಚು ಭಾಳ ಚೆನ್ನಾಗಿ ಕೆಲಸ. ಸರ್, ಈ ಸತೀಶ್ ಸೈಲ್ ಅವರನ್ನು ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಗೆ ಅದು ಕರೆದು ನಿನ್ನೆ ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಇರಲಿಲ್ಲ. ಒಂದು 2010ರಿಂದಲೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂಥ ಕೆಲಸ ಆದ್ಮೇಲೆ ಕಲ್ಲೂರಾಟ ಆಗಿದೆ, ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಹೋರಾಟ ಆಗಿದೆ. ಆಗಲೇ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲೆಲ್ಲ ಫುಲ್ ಮಾಹಿತಿ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ಮಾತಾಡೋದು ಬಿಜೆಪಿ ಅವರೆಲ್ಲ ಇವತ್ತು ಹೋಗಿದ್ದಾರೆ ಸರ್. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಕರ್ಕೊಂಡೋಗಿ ಒಂಚೂರು ಆ ಕಡೆ ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಎಲ್ಲೂ ಉಳಿದಿರೋದೇ ಕಾಂಗ್ರೆಸ್. ಇವತ್ತು ಬೆಂಗಳೂರು ಸಿಟಿ MLAಗಳು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಬಂದಿರಾಗಿ ಅಂತ ಹೇಳಿದ್ದೆ ಅವ್ರಿಗೆ. ನಾನು ಇದಕ್ಕೆ ಕೊಯಮತ್ತೂರು ಹೋಗ್ತಾ ಇದ್ದೆ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇರುವುದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾಡ್ತೀನಿ. ಸ್ಪೆಷಲ್ ಪ್ಯಾಕೇಜ್ಗೆ ಏನಾದರೂ ಮನವಿ ಮಾಡ್ತಾರೆ ನೋಡೋಣ, ಮಾತಾಡೋಣ. ಸರ್, ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು, ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರಿ ಇದೆ. ಪೊಲಿಟಿಕಲಿ ಕೆಲವು ಕಡೆ ಸೋತಿರೋ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು. ಸರ್, ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಮಕ್ಕಳನ್ನ ನಾವು ಹೀಗೆ ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಸುಮಾರು 15 ಜನ, 24 ಜನ ನಾವು ಮಕ್ಕಳನ್ನ ರಾಜಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನು ಅವರೆಲ್ಲ ಬಂದಿದ್ದಾರೆ. ಅವರಿಗೆ ಶುಭನ ಹಾರೈಸಿದ್ದೀವಿ. ನಾನೇ ಅವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಕಳಿಸಿದ್ದೆ. ಅವ್ರನ್ನ
ಟ್ರೈನಿಂಗ್ ಕೂಡ ಎಲ್ಲ ಹೋಗ್ತಿದ್ದಾರೆ. ದೇಶದ ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ಅರಿವಾಗಬೇಕು ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ಲಾಲ್ ನೆಹರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸರ್, ಈ ಸತೀಶ್ ಸೈಲ್ ಅವರನ್ನು ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಅದು ಕರೆದು ನಿನ್ನೆ ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಇರಲಿಲ್ಲ. ಅದು 2010ರಿಂದಲೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂಥ ಕೆಲಸ ನಡೀತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.